ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಬೀದರ್ನ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಗಳೆಲ್ಲ ಹೇಗಿತ್ತು ಅನ್ನೋದನ್ನು ನಾವು ಇವತ್ತಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಿಸಲಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಬೀದರ್ನ ಜಿಲ್ಲಾ ಸಹಕಾರ ಬ್ಯಾಂಕ್ ವತಿಯಿಂದ ಜನಪ್ರಿಯ ಶಾಸಕರಾದಂತಹ ದಿವಂಗತ ಗುರುಪಾದಪ್ಪ ನಾಗಮಾರಪಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸಲಾಯಿತು. ಇಲ್ಲಿ ಪ್ರಥಮವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ಕಾರ್ಯಕ್ರಮದ ಮೊದಲ ದೃಶ್ಯಗಳು ಹೇಗಿತ್ತು ಅನ್ನೋದನ್ನು ನಾವೀಗ ನೋಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಬೀದರ್ನ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಈಗಷ್ಟೇ ಬೆಂಗಳೂರಿನಿಂದ ಬೀದರಿಗೆ ಬಂದುಳಿದಿದ್ದಾಗಿದೆ. ಇಲ್ಲಿಂದ ಮೊದಲಿನ ಕಾರ್ಯಕ್ರಮ ಬ್ಯಾಂಕ್ ಕಾರ್ಯಕ್ರಮ. ಬ್ಯಾಂಕಿಂದ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರು ಎಲ್ಲರೂ ಸಹಿತ ಸ್ವಾಗತಿಸ್ತಿದ್ದಾರೆ. ಒಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಬ್ಯಾಂಕ್ ಉದ್ಘಾಟನೆ ಅಂದರೆ ಬ್ಯಾಂಕಲ್ಲಿರ್ತಕ್ಕಂಥದ್ದು ಈಗಾಗಲೇ ಸುಮಾರು ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ಬ್ಯಾಂಕು ಗುರುಮಾದಪ್ಪ ನಾಗಮಾರಪಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ. ಅದಾದ ನಂತರ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಶುಭಾರಾಧನೆ, ಹಾಗೆ ಬೀದರ್ನ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಬಹುಶಃ ಇವತ್ತು ಈಗ ಪ್ರಾರಂಭ ಆಗುವಂಥ ಕಾರ್ಯಕ್ರಮ ನಾಳೆ ಸಂಜೆವರೆಗೂ ನಿರಂತರವಾದಂಥ ಕಾರ್ಯಕ್ರಮ ಇದೆ. ಅಂದರೆ ಸತತ 2 ದಿನಗಳ ಕಾಲ ಬೀದರ್ನಲ್ಲೇ ನನ್ನ ವಾಸ್ತವ್ಯ ಇದೆ. ಬೀದರ್ನಲ್ಲಿ ನಾನು ಮತ್ತು ನಿಮ್ಮ ಅಚ್ಚುಮೆಚ್ಚಿನ ಶ್ರೀನಿವಾಸ್ ಶರ್ಮಾ ಇಬ್ಬರೂ ಸಹಿತ ಇಲ್ಲೇ ಇದ್ದೀವಿ. ಉತ್ತರ ಕರ್ನಾಟಕದ ಕಾರ್ಯಕ್ರಮ ಅಂದರೆ ಅದು ನನಗೆ ಬಹಳ ಇಷ್ಟ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಬೀದರ್ನಲ್ಲಿ ಇವತ್ತು ಮತ್ತು ನಾಳೆ 2 ದಿವಸದ ವಾಸ್ತವ್ಯ ಬಹಳ ಅದ್ಧೂರಿತವಾಗಿದೆ. ಪ್ಲಾನ್ ಅಂತೂ ಬಹಳ ಚೆನ್ನಾಗಿದೆ. ಯಾಕೆಂದರೆ ಪ್ರತಿಯೊಬ್ಬರೂ ಕಾತುರತೆಯಿಂದ ಕಾಯ್ತಿದ್ದಾರೆ. ಈ ಭಾಗದ ಪ್ರತಿಯೊಬ್ಬ ಅಣ್ಣ ತಮ್ಮಂದರು, ತಾಯಂದರು ಎಲ್ಲರೂ ಸಹಿತ ಈ ನಿಮ್ಮ ಆನಂದ್ ಗುರುಜಿ ಶ್ರೀನಿವಾಸ್ ಶರ್ಮಾ ಇಲ್ಲಿಗೆ ಬರಲಿಕ್ಕಾಗಿ ಕಾತುರತೆಯಿಂದ ಕಾದು ಇಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ಇಷ್ಟು ಜನ ಇದ್ದರೆ ಇನ್ನು ಹೊರಗಡೆ ಇನ್ನಷ್ಟು ಜನ. ಏನೇ ಆದರೂ ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಆನಂದ್ ಗುರುಜಿಯವರನ್ನು ನಿಲ್ಲಿಸ್ಕೊಂಡಿರ್ತಕ್ಕಂಥದ್ದು ಇದು ನನ್ನ ಪೂರ್ವಜನ್ಮದ ಪುಣ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು.
ಮನಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು. ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಗುರುಮಾದಪ್ಪ ನಾಗಮಾರಪಲ್ಲಿಯವರು ಜಾತಿ ಮತ ಭೇದ ಪಂಥಗಳಿಲ್ದಿರ ಎಲ್ಲರಲ್ಲೂ ಸಹಿತ ಐಕ್ಯತೆಯನ್ನು ಕಂಡು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಮ್ಮ ಭಾರತದ ದೇಶ ಬಡತನದ ರಾಷ್ಟ್ರವಾಗಿರಬಾರ್ದು, ಪ್ರತಿಯೊಬ್ಬರೂ ಸಬಲೀಕರಣವಾಗಿ ಪ್ರತಿಯೊಬ್ಬರಲ್ಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯಾಗಿ ಭಾರತ ದೇಶದ ಪ್ರತಿಯೊಬ್ಬರು ಸಹಿತ ಸ್ವತಂತ್ರತೆ ಕಾಣಬೇಕು. ಸ್ವತಂತ್ರ ಸಿಕ್ಕದು ಮುಖ್ಯ ಅಲ್ಲ, ಸ್ವತಂತ್ರವಾಗಿ ಬದುಕೋದು ಬಹಳ ಮುಖ್ಯ. ಆ ಬದುಕಿಗೆ ಸಹಕಾರವಾಗಿ ಸಹಕಾರಿ ಸಂಘಗಳನ್ನು ಉದ್ಘಾಟನೆ ಮಾಡಿದ್ದಾರಲ್ಲ, ಅವರನ್ನು ಮೆಚ್ಚುವಂಥ ವಿಚಾರ. ಬೀದರ್ನ ಜಿಲ್ಲಾ ಸಹಕಾರ ಬ್ಯಾಂಕ್ ವತಿಯಿಂದ ಜನಪ್ರಿಯ ಶಾಸಕರಾಗಿದ್ದಂತಹ ಮತ್ತು ದಿವಂಗತ ಗುರುಪಾದಪ್ಪ ನಾಗಮಾರಪಲ್ಲಿ ಅವರ ಹುಟ್ಟುಹಬ್ಬವನ್ನು ಹೇಗೆ ವಿಶೇಷವಾಗಿ ಆಚರಿಸಲಾಯಿತು ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ವೇದಿಕೆ ಕಾರ್ಯಕ್ರಮ ಹೇಗೆ ನಡೀತು ನೋಡೋಣ.
ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರು, ಈ ಸಮಾರಂಭದ ಉದ್ಘಾಟಕರು, ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು, ಸಂಸ್ಥಾಪಕರು, ಬ್ರಹ್ಮಶ್ರೀ ಆನಂದ ಸಿದ್ಧಿ ಪೀಠಂ ಬೆಂಗಳೂರಿನ ಪರಮ ಪೂಜ್ಯ ಆದರಣೀಯ ಸನ್ಮಾನನೀಯ ಮಹರ್ಷಿ ಡಾಕ್ಟರ್ ಶ್ರೀ ಶ್ರೀ ಆನಂದ ಗುರುಜಿಯವರ ಪಾದಕ್ಕೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ತಾಯಿ ಸ್ವರೂಪಿ ಮಾತಾ ತಾಯಿಯವರ ಪಾದಗಳಿಗೂ ಶ್ರೀ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಅವರ ಸುಪುತ್ರರಾಗಿರ್ತಕ್ಕಂಥ ಅವರ ಪಾದಗಳಲ್ಲಿಯೂ ಆದರಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಇಡೀ ಯಾವುದೇ ಕಷ್ಟ ಸುಖಗಳಲ್ಲಿ ನನ್ನ ಜೊತೆ ಇದ್ದು ಇವತ್ತು ನನ್ನ ಸಹಕಾರ ನೀಡಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು, ಉಪಾಧ್ಯಕ್ಷರಿಗೂ ಕೂಡ ಆದರಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಿಮ್ಮ ವಾಸ್ತುಗೃಹದಲ್ಲಿ ಮಾಟ ಮಂತ್ರ ಆಗಿದೆ ಎಂಬತಕ್ಕಂಥ ಅನುಭವಗಳೇನಾದರೂ ತಾವು ಎದುರಿಸ್ತಾ ಇದ್ದೀರಾ? ದೃಷ್ಟಿದೋಷದಿಂದ ತಾವು ಮಾಡತಕ್ಕಂಥ ಎಲ್ಲಾ ಕೆಲಸಗಳು ಎಲ್ಲೋ ಒಂದು ಕಡೆ ಮಂದಗತಿ ಸಾಗ್ತಾ ಇದೆ ಎಂಬತಕ್ಕಂಥ ಸಂಶಯ ಏನಾದರೂ ನಿಮಗಿದೆಯಾ? ಇಂತಹ ಸಮಸ್ಯೆಗಳಿಂದ ಹೊರಬರಬೇಕು ಅಂತಾನೆ ಚಂದ್ರ ಉದಯ ಆದ ನಂತರ ಮಾಡತಕ್ಕಂಥ ತಂತ್ರಸಾರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ವೀಕ್ಷಿಸಿ ನಾಳೆ ಬೆಳಗ್ಗೆ 8 ಗಂಟೆಗೆ. ವೇದಿಕೆ ಕಾರ್ಯಕ್ರಮ ಹೇಗೆ ನಡೀತಿತ್ತು ಅಂತ ನಾವು ನೋಡ್ತಾ ಇದ್ವಿ. ಇಲ್ಲಿ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಏನು ಮಾತನಾಡಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ತಾಯಂದ್ರಾಗ್ಲಿ, ಉತ್ತರ ಕರ್ನಾಟಕ ಅಂದರೆ ಅವ್ರಿಗೆ ಇರ್ತಕ್ಕಂಥ ಆ ಒಂದು ಪ್ರೀತಿ ವಿಶ್ವಾಸನೇ ಬೇರೆ.
ಆ ಒಂದು ವಿಚಾರಕ್ಕೆ ಬಂದಾಗ 18 ವರ್ಷಗಳಿಂದನೂ ಕೂಡ ಗುರೂಜಿ ಅವರು ಸಾಕಷ್ಟು ಬಾರಿ ಉತ್ತರ ಕರ್ನಾಟಕಕ್ಕೆ ಬಂದಿದ್ದಾರೆ. ಬೀದರು, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಪ್ರತಿಯೊಂದು ಜಾಗಕ್ಕೂ ಕೂಡ ಬಂದಿದ್ದಾರೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ಅವ್ರ ಧರ್ಮಯಾತ್ರೆ ನಡೀತಾನೆ ಇರುತ್ತೆ. ನನ್ನ ಮನೋಗತ ಪ್ರಾರಂಭ ಆಗಿ 9 ತಿಂಗಳಾಗಿದೆ. 9 ತಿಂಗಳಾದ್ಮೇಲೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೊದಲನೇ ಸ್ಟೇಜ್ ಪ್ರೋಗ್ರಾಮ್ ನಂದಿದು. ನಿಜಕ್ಕೂ ಹೇಳ್ಬೇಕಂದ್ರೆ ಮಾಧ್ಯಮ ಮಿತ್ರರು ಇವರೆಲ್ಲರೂ ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥವ್ರು. ಯಾಕೆಂದ್ರೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇದ್ದೀವಿ ನಾವು. ಆದ್ರೆ ಸಾಕಷ್ಟು ಜನ ಇಲ್ಲಿಗೆ ಬರೋಕ್ಕಾಗ್ದಿರಾ ವಾಸ್ತುಗೃಹದಲ್ಲೇ ಇದ್ದು ಅವರು ಕೂಡ ನಮ್ಮನ್ನು ನೋಡ್ಬೇಕೆಂಬತಕ್ಕಂಥ ಕಾತುರತೆ ಇರುತ್ತೆ. ಅವ್ರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಅವ್ರದ್ದು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅವ್ರ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ಲಿಕ್ಕೆ ಆಗೋದಿಲ್ಲ. ಪಾಪ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿ ಲೋಪದೋಷ ಇಲ್ಲ. ಆದ್ರೆ ನಮ್ಮ ಗುರುಮಾದಪ್ಪ ನಾಗಪರ್ಪಲ್ಲಿ ಅವ್ರಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ನಿಜಕ್ಕೂ ಅವ್ರನ್ನ ಪ್ರಾರ್ಥನೆ ಮಾಡಲೇಬೇಕು. ಸಾಕಷ್ಟು ಜನ ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವ್ರು ಕಂಡ್ರೆ ಒಂದು ಬಿರುದ್ದನ್ನ ಕೊಡ್ತಾರೆ. ಏನಪ್ಪಾ ಅಂದ್ರೆ, ನೀವು ಸುಬ್ರಹ್ಮಣ್ಯನ ತರಹ, ಆನಂದ್ ಗುರೂಜಿ ಅವರು ಈಶ್ವರನ ತರಹ, ನೀವಿಬ್ರು ಅಪ್ಪ ಮಕ್ಕಳು ತುಂಬಾ ಚೆನ್ನಾಗಿ ಕಾಣ್ತೀರಾ, ನೀವು ನೋಡ್ಲಿಕ್ಕೆ ಸುಬ್ರಹ್ಮಣ್ಯನ ತರ ಕಾಣ್ತೀರಾ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಬಂದಿರತಕ್ಕಂಥ ಭಾವನೆ ಏನಪ್ಪಾ ಅಂದ್ರೆ, ಈ ಒಂದು DCC ಬ್ಯಾಂಕ್ ನಿಜಕ್ಕೂ ದೇವಾಲಯ. DCC ಬ್ಯಾಂಕು ನಿಜಕ್ಕೂ ದೇವಾಲಯ. ದೇವಾಲಯದಲ್ಲಿ ಮೂತ್ಕೊಂಡಿರ್ತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಶಿವ. ಈ ಶಿವರಿಗಿರ್ತಕ್ಕಂಥ 2 ಕಣ್ಣುಗಳು, ಒಂದು ಸುಬ್ರಹ್ಮಣ್ಯ, ಇನ್ನೊಂದು ಗಣೇಶ. ನಿಜಕ್ಕೂ ಹೇಳ್ಬೇಕಂದ್ರೆ ಇವ್ರು 3 ಜನ ಹೇಗೆ ಲೋಕವನ್ನ ಆಳ್ತಾ ಇದ್ದಾರೋ ಇದೇ ರೀತಿ ಬಿಜಾಪುರವನ್ನ ಯಾವುದೇ ರೀತಿ ಕಿಂಚಿತ್ತು ಲೋಪದೋಷ ಇಲ್ದಿರ ಆಳ್ತಾ ಇರತಕ್ಕಂಥವ್ರು, ನಡೆಸ್ತಾ ಇರತಕ್ಕಂಥವ್ರು. ಇಲ್ಲಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ, ಅಣ್ಣ ತಮ್ಮದಿರಲ್ಲಿ, ಮಕ್ಕಳಲ್ಲಿ, ಸಣ್ಣ ಕಿರಿಯರಿಂದ ಹಿರಿಯರವರೆಗೂ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಧೈರ್ಯವನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಈ ಒಂದು DCC ಬ್ಯಾಂಕ್ ಸಂಸ್ಥೆ ಮತ್ತು ನಮ್ಮ ಗುರುಮಾದಪ್ಪ ನಾಗಮಾರ್ಪಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಂಗೆ ನಿಜಕ್ಕೂ ಬಹಳ ಖುಷಿ ಆಯ್ತು. ನಾನು ಈ ಮಾತನ್ನ ಹೇಳಲೇಬೇಕು ಅಂತ ಎದ್ದು ನಿಂತ್ಕೊಂಡು. ನಿಜಕ್ಕೂ ಅವರೊಂಥರ ದೇವರಿದ್ದಾಗ. ಯಾಕೆ ಅಂದ್ರೆ ಹೆಣ್ಣು ಮಕ್ಕಳು, ಸ್ತ್ರೀ ಶಕ್ತಿ. ಹೆಣ್ಣು ಮಕ್ಕಳು ಅಂದ್ರೆ ನಿಜಕ್ಕೂ ಈಗಿನ ಕಾಲದಲ್ಲಿ ಬಹಳ ದೊಡ್ಡ ಮಟ್ಟದ ಶೋಷಣೆಗಳು ನಡೀತಾ ಇದೆ ಹೆಣ್ಣು ಮಕ್ಕಳ ಮೇಲೆ. ಹೆಣ್ಣು ಮಗು ಅಂದ್ರೆ ಮನೇಲಿ ಕೂತ್ಕೊಳ್ಳಿ, ಆರಾಮಾಗಿ ಗಂಡ ಬರ್ತಾರೆ, ಸುಸ್ತಾಗತ್ತೆ, ಅಡುಗೆ ಮಾಡಾಕಿ, ಪಾತ್ರೆ ತೊಳೆಯಿರಿ, ಮನೆಯಲ್ಲೇ ಕೂತ್ಕೊಳ್ಳಿ, TV ನೋಡಿ, ಮಲ್ಕೊಳ್ಳಿ. ಇದಿಷ್ಟೇ ಆಗೋಗಿತ್ತು ಹೆಣ್ಣು ಮಕ್ಕಳು. ಇದು ಒಂದು ರೀತಿ ಆದ್ರೆ, ಒಂದಷ್ಟು ಜನ ವರ್ಗದಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳನ್ನ ನೋಡ್ತಕ್ಕಂಥ ದೃಷ್ಟಿಯೇ ಬೇರೆ. ಹೆಣ್ಣು ಮಕ್ಕಳ ಕೈಯಲ್ಲಿ ಯಾವುದೂ ಆಗೋದಿಲ್ಲ, ಹೆಣ್ಣು ಮಕ್ಕಳು ಏನಿದ್ರು ಮನೇಲಿರೋದಕ್ಕೆ ಮಾತ್ರ ಎಂಬತಕ್ಕಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ದೇವರು ಅದಲ್ಲ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಕಲೆಯನ್ನ ಗುರುತಿಸಿ ಇಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರಲ್ಲಿರ್ತಕ್ಕಂಥ ಕಲೆ ಮಾತ್ರ ಬೇರೆನೇ ಇದೆ. ಯಾಕೆ ಅಂದ್ರೆ ಇವರೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಬೂದಿ ಮಿಚ್ಚಿದ ಕೆಂಡದ ತರ ಅಡಕಿಕೊಂಡಿರ್ತಕ್ಕಂಥ ಆ ಒಂದು ಕಲೆಯನ್ನ ಹೊರಗೆ ತೆಗಿತಾ ಇರತಕ್ಕಂಥದ್ದಾಗ್ಲಿ, ಆ ಒಂದು ಹೊರಗೆ ತೆಗಿಲಿಕ್ಕೆ ಸಹಾಯವನ್ನ ಮಾಡ್ತಾ ಇರ್ತಕ್ಕಂಥ ಪುಣ್ಯದ ಕೆಲಸ ಇವತ್ತಿನ ದಿವಸ ನಮ್ಮ ನಾಗಮಾರ್ಪಲ್ಲಿ ಗುರುಮಾದಪ್ಪ ಅವ್ರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ. ಯಾಕೆ ಅಂದ್ರೆ ಯಾರೋ ಗೊತ್ತಿಲ್ಲದೆ ಇರೋರ್ಗೆ, ಸಾಧಾರಣವಾಗಿ ಬರೋರ್ಗೆ ಒಂದು 10 ರೂಪಾಯಿ ಸಹಾಯ ಮಾಡಬೇಕಾದ್ರೆ ನಾವು ಸಾಕಷ್ಟು ಬಾರಿ ಯೋಚನೆ ಮಾಡ್ತೀವಿ. ಯಾರೋ ಬಂದ್ರು, ನನಗೆ ಸಹಾಯ ಮಾಡಿ, ನಾನು ಈ ಒಂದು ಕೆಲಸವನ್ನು ಮಾಡಬೇಕು, ಅವನು ಗುರುತು ಪರಿಚಯ ಇಲ್ಲ, ನೀವು ಯಾರು ಅಂತ ಗೊತ್ತಿಲ್ಲ. ನಾವು ಯಾರಾದರೂ ನೀವು ಬಂದಿದ ತಕ್ಷಣ ಬಂದ್ಬಿಟ್ಟು ಒಂದು 25,000 ಕೊಡಿ ಅಂದ್ರೆ ನೀವು ಕೊಡ್ತೀರಾ? ನಿಮ್ಮ ಕಷ್ಟಾರ್ಜಿತ ದುಡ್ಡು ನೀವು ಕೊಡ್ತೀರಾ? ಕೊಡೋದಿಲ್ಲ. ಆದರೆ ಇಲ್ಲಿ ನಮ್ಮ ಗುರುಪಾದಪ್ಪನವರು ಎಷ್ಟು ಲಕ್ಷ ಜನಕ್ಕೆ ಗೊತ್ತಿಲ್ಲದೇನೆ 25,000ದಲ್ಲಿ ಮಾತೇ ಇಲ್ಲ, ಲಕ್ಷಗಳು ಕೋಟಿಗಳಿಗೆ ಮುಟ್ತಾ ಇದೆ ಇಲ್ಲಿ ಕೊಡ್ತಿರ್ತಕ್ಕಂಥವ್ರು ಸಾಲವನ್ನು. ನಿಜಕ್ಕೂ ನಾನು ಇದನ್ನು ಮೆಚ್ಚಲೇಬೇಕು. ಯಾಕೆ ಅಂದ್ರೆ ಈಗಿನ ಕಾಲದಲ್ಲೂ ಕೂಡ ಇಂತಹ ಒಬ್ಬ ಕರ್ಣ ಇದ್ದಾರಲ್ಲ ಭೂಮಿ ಮೇಲೆ. ಇಷ್ಟು ದಿವಸ ಇದ್ರು, ಈಗ ಇಲ್ಲ, ಆದ್ರೆ ಇಲ್ಲ ಅನ್ನೋ ಮಾತೇ ಇಲ್ಲ, ಈಗಲಿಗೂ ಇದ್ದಾರೆ. ಇವರಿಬ್ಬರ ಮೂಲಕ ಒಬ್ಬರು ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ತಾ ಇದ್ದಾರೆ, ಇನ್ನೊಂದು ಹಣಕಾಸಿನ ವಿಚಾರದಲ್ಲಿ ನೋಡ್ಕೊಳ್ತಾ ಇದ್ದಾರೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿ ಆಡ್ತಕ್ಕಂಥ ಏಕೈಕ ಮಾತು ರೈತರಿಗಾಗಿ, ಯೋಧರಿಗಾಗಿ. ರೈತರಿಗೋಸ್ಕರ ಇವತ್ತಿನ ದಿವಸ ಈ ಒಂದು DCC ಬ್ಯಾಂಕ್ ನಿರಂತರವಾಗಿ ನಿಂತಿದೆ. ಅದು ನನಗೆ ಬಹಳನೇ ಸಂತೋಷ ಆಯ್ತು. ನಾವೊಂದು 10 ನಿಮಿಷ ಇಲ್ಲಿ ಎಕ್ಸ್ಟ್ರಾ ಕೂದಿದ್ದಕ್ಕೂ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದೀವಿ, ಅದಕ್ಕೋಸ್ಕರ ಬೆಳಗ್ಗೆ ಏನು ತಿಂಡಿ ತಿನ್ನೋ ಹಾಗಿಲ್ಲ. ಆದ್ರೆ ನನಗೆ ಎಲ್ಲರೂ ಕೂಡ ಕೇಳ್ತಾ ಇದ್ರು, ಸುಸ್ತಾಗ್ತಾ ಇದೆಯಾ ನಿಮ್ಗೆ, ಸುಸ್ತಾಗ್ತಾ ಇದೆಯಾ, ಸುಸ್ತಾಗ್ತಾ ಇಲ್ಲ. ನಿಮ್ಮೆಲ್ಲರ ತಾಯಂದ್ರನ್ನ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ, ನಿಮ್ ಕಣ್ಣಲ್ಲಿರ್ತಕ್ಕಂಥ ಆ ಒಂದು ಅಕ್ಕರೆಯ ಶಕ್ತಿ ನನಗೆ ತುಂಬಾನೇ ಶಕ್ತಿ ತುಂಬ್ತಾ ಇದೆ ದೇಹದಲ್ಲಿ. ನನಗೆ ಸುಸ್ತೇ ಆಗ್ತಾ ಇಲ್ಲ ನನಗೆ ಅಷ್ಟು ಶಕ್ತಿ. ಉತ್ತರ ಕರ್ನಾಟಕದ ಜನ ಅಂದ್ರೆ ನನ್ನ ದೇಹದಲ್ಲಾಗ್ಲಿ, ನಮ್ಮ ತಂದೆಯವರ ದೇಹದಲ್ಲಾಗ್ಲಿ ಬಹಳ ಅದ್ಭುತಕರವಾಗಿರ್ತಕ್ಕಂಥ ಸ್ಥಾನ ಇದೆ ನಮ್ಮ ಹೃದಯದಲ್ಲಿ. ಸಾಕಷ್ಟು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಗುರುಗಳು. ನಿಜಕ್ಕೂ ಈ ಮಾತನ್ನ ನಾನು ಹೇಳಬೇಕೋ ಹೇಳಬಾರ್ದೋ ನನಗೆ ಗೊತ್ತಿಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ಪ್ರತಿನಿತ್ಯ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನನ್ನ ತಂದೆಯವರು ಮಾತಾಡ್ತಾರೆ, ಯಾವತ್ತೇ ಕಾರ್ಯಕ್ರಮ ಮಾಡಿ,
ಯಾವುದೇ ಊರಿನ ಬಗ್ಗೆ ಮಾತಾಡಿ, ಯಾವುದೇ ಜನರ ಬಗ್ಗೆ ಮಾತಾಡಿ, ಉತ್ತರ ಕರ್ನಾಟಕದ ಜನರನ್ನ ಯಾವತ್ತೂ ಮರಿಬೇಡ. ಅವರೇ ತಾಯಂದ್ರು, ಅವ್ರ ತಾಯಂದ್ರಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸನೇ ಬೇರೆ. ಅವ್ರ ತಾಯಂದ್ರು ಇವತ್ತಿನ ದಿವಸ ಆನಂದ್ ಗುರೂಜಿ ಅವ್ರನ್ನ ಒಂದು ಪಟ್ಟು ಜಾಸ್ತಿ ಪ್ರೀತಿ ಮಾಡ್ತಾ ಇರತಕ್ಕಂಥವ್ರು ಉತ್ತರ ಕರ್ನಾಟಕದ. ನಾನು ಇದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಶ್ರೀನಿವಾಸ್ ಶರ್ಮಾರವರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ. ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ನೋಡ್ಕೊತಾ ಇದ್ದಾರೆ, ಇಲ್ಲ ಅಂತಲ್ಲ. ಆಮೇಲೆ ನಾಳೆ ದಿವಸ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋಗಿಲ್ಲ. ಯಾಕೆ ಅಂದ್ರೆ ಉತ್ತರ ಕರ್ನಾಟಕದವರು ಅಂದ್ರೆ, ಯಾಕೆಂದ್ರೆ ಉತ್ತರ ಕರ್ನಾಟಕ, ನನಗೆ ನಿಜವಾಗ್ಲೂ ಇನ್ನೊಂದು ಹೇಳಬೇಕು. ಈ ಮಾತನ್ನ ನಾನು ಬೆಳಗ್ಗೆಯಿಂದ ಅನ್ಕೊಂತಾ ಇದ್ದೀನಿ ಹೇಳಬೇಕು ಅಂತ. ನಮಗೆ ಸಿಗೋದೇ ಶನಿವಾರ ಭಾನುವಾರ. ಶುಕ್ರವಾರ ಒಂದು ಸ್ವಲ್ಪ ಹೊತ್ತು ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ಹೋಗ್ಬಿಡ್ತೀವಿ. ನಿಜಕ್ಕೂ ನಾನು ಮನೆಯಿಂದ ಆಚೆನೇ ಬಂದಿಲ್ಲ. ನನಗೆ ಮನೆಗೆ ವಾಪಸ್ ಬಂದಿದ್ದೀನಿ. ನಾವು ರಾತ್ರಿ ಒಂದು ಹೊತ್ತಿನಲ್ಲಿ ಮಲ್ಕೊಂಡಿದ್ದೇನೆ. ಇಲ್ಲಿ ಯಾರೋ ಕರ್ಕೊಂಡ್ಬಂದು ಟ್ರೈನಲ್ಲಿ ಕೂಡಿಸಿದ್ರೆ ಟ್ರೈನಿಂದ ಇಲ್ಲಿ ಎಲ್ಗೋ ಬಂದಿದ್ದೀನಿ. ಮತ್ತೆ ನೋಡ್ತೀನಿ, ನನಗೆ ಇದು ಮನೆನೇ ಅನಿಸ್ತಾ ಇದೆ ಹೊರತಾಗಿ ಇದೆಲ್ಲೋ ಬೇರೆ ರಾಜ್ಯನೋ ಇಲ್ಲ ಬೀದರೋ ಗುಲ್ಬರ್ಗ ಅನಿಸ್ತಾ ಇಲ್ಲ. ಇದು ನನ್ನ ಮನೆನೇ ಅನಿಸ್ತಾ ಇದೆ. ನೀವೆಲ್ಲರೂ ನನ್ನ ತಾಯಂದ್ರೆ ಅನಿಸ್ತಾ ಇದೆ. ಪ್ರತಿನಿತ್ಯದ ಅಕ್ಕ ತಂಗಿರನ್ನ ಕಾಣ್ತಾ ಇದ್ದೀನಿ, ಇಲ್ಲಿ ಅಣ್ಣ ತಮ್ಮಂದ್ರನ್ನ ಕಾಣ್ತಾ ಇದ್ದೀನಿ. ನಿಜಕ್ಕೂ ಸಂತೋಷ ಆಗ್ತಾ ಇದೆ. ನಿಜವಾಗ್ಲೂ ಈ ಒಂದು ಬಹಳ ಅದ್ಭುತಕರವಾಗಿರತಕ್ಕಂಥ ಅನರ್ಘ್ಯ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಗುರುಮಾದಪ್ಪ ನಾಗಮಾರ್ಪಲ್ಲಿ ಅವರಿಗೆ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಲಿ. ಮತ್ತು ಉಮಾಕಾಂಜಿಯವ್ರಿಗಾಗಲಿ ಮತ್ತು ನಮ್ಮ ಸೂರ್ಯಕಾಂಜಿಯವ್ರಿಗಾಗಲಿ ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗೆ ಸಿಗಲಿ. ಇನ್ನು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಪ್ರತಿಯೊಬ್ಬ ಗಣ್ಯಾತಿ ಗಣ್ಯರಲ್ಲೂ ಕೂಡ ನನ್ನ ನಮಸ್ಕಾರವನ್ನು ಬಳಸ್ತೇನೆ. ಮತ್ತು ಇದೊಂದಾದರೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಾಯಂದರು ನಿಮ್ಮೆಲ್ಲರಿಗೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಯಾಕೆಂದರೆ ಇವತ್ತಿನ ದಿವಸ ನೀವೆಲ್ಲರೂ ಇರೋದಕ್ಕೆ ನಾನಿರತಕ್ಕಂಥದ್ದು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದನೇ ಈ ಒಂದು ಶ್ರೀನಿವಾಸ ಶರ್ಮಾ ಆಚೆ ಬಂದಿರತಕ್ಕಂಥದ್ದು. ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿ ಮಾಡತಕ್ಕಂಥ ಶಕ್ತಿ ಭಗವಂತ ಒಂದು ರೀತಿ ಕೊಟ್ಟರೆ, ನೀವು ಕೂಡ ಒಂದು ರೀತಿ ನನಗೆ ಶಕ್ತಿನೇ. ನೀವಿಲ್ಲ ಅಂದರೆ ನಾವಿಲ್ಲ. ಯಾವತ್ತೂ ನೀವಿರಬೇಕು, ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಜಿಲ್ಲಾ ಸಹಕಾರ ಬ್ಯಾಂಕ್ ವತಿಯಿಂದ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅವರ ಹುಟ್ಟುಹಬ್ಬವನ್ನು ಹೇಗೆ ವಿಶೇಷವಾಗಿ ಆಚರಿಸಲಾಯಿತು, ವೇದಿಕೆಯಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಏನು ಮಾತನಾಡಿದ್ರು ಅನ್ನೋ ನೋಡ್ತಾ ಇದ್ವಿ. ನಾವು ಈಗ ನೋಡುವಂಥದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಇವತ್ತಿನ ಈ ಕಾಯಕವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಿರ್ತಕ್ಕಂತಹ ಇಷ್ಟು ಜನ ತಾಯಂದರನ್ನ ಸೇರಿಸಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬೆಳಕಾಗಬೇಕು. ಹೆಣ್ಣು ಬರೀ 4 ಗೋಡೆಗೆ ಮಾತ್ರ ಸ್ವಂತವಲ್ಲ, ಹೆಣ್ಣೊಬ್ಬಳ ಶಕ್ತಿಯಂತವಾದರೆ ಭಾರತಾಂಬೆಗೆ ಮತ್ತಷ್ಟು ಶಕ್ತಿ ಕೊಟ್ಟಂಗೆ ಎಂಬತಕ್ಕಂಥ ರೀತಿ ಒಂದು ಒಳ್ಳೆಯ ಚಿಂತನೆಯನ್ನಿಟ್ಟುಕೊಂಡು ಗುರುಮಾದಪ್ಪ ನಾಗಮಾರ್ಪಲ್ಲಿಯವರು ಅಂದು ಪ್ರತಿಯೊಬ್ಬರಿಗೂ ಧೈರ್ಯವನ್ನು ತುಂಬುವಂಥ ಕಾಯಕಕ್ಕೆ ಮುಂದಾದರು. ಅಂತಹ ನಿಟ್ಟಿನಲ್ಲಿ ಉಮಾಕಾಂತ ನಾಗಮಾರ್ಪಲ್ಲಿಯವರು, ಸೂರ್ಯಕಾಂತ ನಾಗಮಾರ್ಪಲ್ಲಿಯವರು ಇವರಿಬ್ಬರು ಸಹಿತ ಇಬ್ಬರಲ್ಲೂ ಭೇದ ಭಾವ ಇಲ್ಲದಿರ ಅಣ್ಣ ತಮ್ಮಂದರಲ್ಲಿರ್ತಕ್ಕಂತಹ ಬಾಂಧವ್ಯವನ್ನು ಗಟ್ಟಿಪಡಿಸ್ಕೊಂಡು ನೀವು ಹೇಗಾದರೂ ಇರಿ, ನಮ್ಮಿಬ್ಬರ ಮಧ್ಯದಲ್ಲಿ ಮಾತ್ರ ಯಾವತ್ತೂ ಬೇಕುಂಟಾಗಬಾರ್ದು ಅಂಥೇಳಿ, ಬಹುಶಃ ನಾನು ಆಗಲೇ ಒಂದು ಮಾತು ಹೇಳಿದೆ ಅಲ್ಲಿ, ಅಣ್ಣನ ಬಗ್ಗೆ ತಮ್ಮನ ಕಾಳಜಿ, ತಮ್ಮನ ಬಗ್ಗೆ ಅಣ್ಣನ ಕಾಳಜಿ. ಅಣ್ಣ ತಮ್ಮಂದ್ರಿಬ್ಬರಲ್ಲೂ ಸಹಿತ ಆ ಬಾಂಧವ್ಯ ಇದೆ. ಇಬ್ಬರ ಮನಸ್ಸಿನ ಏಕಾಗ್ರತೆ ಒಂದೇ ಕಡೆ ಇದೆ. ಅಪ್ಪ ಹಾಕಿದಂಥ ಹೆಜ್ಜೆಗೆ ಲೋಪ ಬಾರದಂತೆ ಅಪ್ಪನ ನಡೆಯನ್ನು ನಾನು ನಡೀಬೇಕು ಎಂಬತಕ್ಕಂಥ ಚಿಂತನೆ ಇದು ಬೇಕು. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ. ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು ಮಕ್ಕಳು ಹಾಕುವ ಹೆಜ್ಜೆ ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತಿದ್ದಾಗ. ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು ಮಕ್ಕಳ ಯಶಸ್ಸನ್ನು ಕಂಡಾಗ. ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡ್ತಕ್ಕಂಥದ್ದು ಸಮಾಜದಲ್ಲಿ ನಮ್ಮಪ್ಪನ ಹೆಸರನ್ನು ಉಳಿಸ್ಲಿ ಅಂತ. ತಂದೆ ತಾಯಿ ಅಪೇಕ್ಷೆ ಪಡೋದು ನಮ್ಮಪ್ಪನ ಹೆಸರನ್ನು ನನ್ನ ಮಕ್ಕಳು ಉಳಿಸ್ಬೇಕು ಅಂತ. ಅಂದರೆ ತಾತನ ಹೆಸರನ್ನು ಮೊಮ್ಮಕ್ಕಳು ಉಳಿಸ್ಬೇಕಂತೆ. ಆದರೆ ತಾತನ ಕಾರ್ಯವೈಖರಿಗಳು ಕಾರ್ಯಚರ್ಯೆ ನಮಗೆ ಗೊತ್ತಿಲ್ಲ. ಗುರುಮಾದಪ್ಪನವರು ಅವರ ರಾಜಕೀಯದ ನಡೆ, ಸಮಾಜ ಸೇವೆ, ನಿರಂತರವಾದಂತಹ ಅವರು ನಡೆಸ್ಕೊಂಡು ಬಂದಂಥ, ಅವರು ಹಾಕಿದಂಥ ಪ್ರತಿಯೊಂದು ಆ ಸಿಂಹ ಗರ್ಜನದಂಥ ಆ ಒಂದೊಂದು ನಡೆ ಇತ್ತಲ್ಲ, ಅದು ಬಹಳ ಅರ್ಥಪೂರ್ಣ. ನಾನು ಸಹಿತ ನಾಗಮಾರ್ಪಲ್ಲಿಯವರ ಒಂದು ಕಾರ್ಯಕ್ರಮಕ್ಕೆ ಇದೇ ಬೀದರಿಗೆ ಬಂದಿದ್ದೆ. ಅವತ್ತು ಒಂದು ದೊಡ್ಡ ಜನಸಾಗರವೇ ಆಗಿತ್ತು. ಅವತ್ತು ಬಹಳ ಅರ್ಥಪೂರ್ಣವಾದಂತಹ ಮಾತನ್ನು ನನ್ನೊಂದಿಗೆ ಹೇಳಿದರು. ನಾನು ಸಾಧನೆ ಮಾಡಿದ್ದು, ನಾನು ಗಳಿಸಿದ್ದು, ನನ್ನ ಮುಂದಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ಇವರೇ ನನಗೆ ಸಾಧನೆ ಮಾಡಿರೋದು, ಇವರನ್ನೇ ನಾನು ಸಂಪಾದನೆ ಮಾಡಿರೋದು ಅಂತಂದರು. ಅವ್ರು ಆಡಿದಂಥ ಆ ಮಾತು ಇವತ್ತು ಅವ್ರ ಮಕ್ಕಳಲ್ಲಿ ನಾನು ಕಾಣ್ತಾ ಇದ್ದೇನೆ. ಈ ಮಕ್ಕಳಲ್ಲಿರ್ತಕ್ಕಂತಹ ಗುಣ
ಮುಂಬರ್ತಕ್ಕಂತಹ ದಿನದಲ್ಲಿ ಸಮಾಜಕ್ಕೆ ಇನ್ನಷ್ಟು ಉನ್ನತವಾದಂಥ ಸೇವೆ ಮಾಡುವಂಥದ್ದಾಗಲಿ. ಆಗಲೇ ನಮ್ಮ ಉಮಾಕಾಂತ್ ಅವರು ಒಂದು ಮಾತು ಹೇಳ್ತಿದ್ರು, ಒಂದಷ್ಟು ಜನ ನಿಂದಕರಿಂದ ಮನಸ್ಸು ಬಹಳ ನೊಂದಿದೆ, ಅವರು ಆಡುವ ಮಾತಲ್ಲಿ ಬಹಳಷ್ಟು ನೋವಿದೆ, ಆದರೂ ಸಹಿತ ನಮ್ಮ ಕಾಯಕ ಲೋಪ ಮಾರದಿರ, ಕಾಯಕದಲ್ಲಿ ಲೋಪ ಬಾರದಿರ ನಾನು ಹಾಕುವ ಹೆಜ್ಜೆ ಸಾರ್ಥಕತೆಯ ಬದುಕನ್ನು ನಾನು ಮಾಡೇ ಮಾಡ್ತೀನಿ, ನಾನು ಹಾಕುವ ಹೆಜ್ಜೆ ಅಪ್ಪನ ಹೆಸರಿಗೆ ಯಾವತ್ತೂ ಲೋಪ ಬರದಂತೆ ನಾನು ನೋಡ್ಕೊಳ್ತೀನಿ, ಈ ಸಂಸ್ಥೆ ಇನ್ನಷ್ಟು ಉನ್ನತವಾದಂಥ ಉತ್ತಂಗಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದು ಮೆಚ್ಚುವಂಥ ಮಾತು. ಯಾರಿಗಿಲ್ಲ ನಿಂದಕರು? ನಿಂದಕರಿಲ್ಲದ ಸ್ಥಳ ಇದೆಯಾ? ನಿಂದಕರಿಲ್ಲದ ಸ್ಥಳವೇ ಇಲ್ಲ. ನಿಂದಕರಿರಬೇಕು. ಅದನ್ನೇ ಕನಕದಾಸರು ಹೇಳಿದ್ದು. ದಾಸಶ್ರೇಷ್ಠರಾಗಿರ್ತಕ್ಕಂತಹ ಕನಕದಾಸರು ಸಾಮಾನ್ಯರಲ್ಲ, ಕನಕದಾಸರು ಬಡವರಲ್ಲ. ಎಲ್ಲವನ್ನೂ ಭಗವಂತ ಕೊಟ್ಟ. ಅವರ ಜನ್ಮವೇ ಒಂದು ವಿಶೇಷ. ಭಗವಂತ ಎಲ್ಲವನ್ನು ಕೊಟ್ಟರು, ಎಲ್ಲವನ್ನು ತೊರೆದರು. ನನಗೇನು ಬೇಡ ಅಂದರು, ತಂಬೂರಿ ಹಿಡಿದು ತಾಳವನ್ನು ಹಿಡಿದ್ರು, ಇಡೀ ಪ್ರಪಂಚ ಪ್ರವಹಿತ ಮಾಡಿದ್ರು. ಕೃಷ್ಣನ ಒಲಿಸ್ಕೊಂಡ್ರು. ಅವ್ರಿಗೂ ನಿಂದಕರಿದ್ದರು. ಹಾಗೆ ನಿಂದಕರಿಲ್ಲದ ಸ್ಥಳವೇ ಇಲ್ಲ. ಆ ನಿಂದಕರಿದ್ದಾರೆ ಎಂದಾಗಲೇ ನಾವು ಇನ್ನೂ ಎಚ್ಚೆತ್ಕೊಳ್ಳೋಕ್ಕಾಗೋದು. ಇನ್ನೂ ನಮ್ಮ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿಕ್ಕಾಗತ್ತೆ. ಯಾಕೆಂದರೆ ಅಲ್ಲೊಬ್ಬ ನಿಂದಕ ಮೂಲೆಯಲ್ಲಿ ನಿಂತು ನಮ್ಮನ್ನು ನೋಡ್ತಿದ್ದಾನೆ ಅಂದರೆ ಅವನು ಹೇಗೆ ನೋಡ್ತಿದ್ದಾನೆ, ಅವನಿಗೆ ಏನು ಉತ್ತರ ಕೊಡಬೇಕು ಅಂತ ನಾವು ತೂಕಡಿಸ್ದಿರ ಕೆಲಸ ಮಾಡ್ತೀವಿ. ಇದನ್ನೇ ಶ್ರೀನಿವಾಸ ಮಾಡಿದ್ದು. ಯಾಕೆಂದರೆ ಶ್ರೀನಿವಾಸ್ ಮಾಡಿದ್ದೇನೆ. ಬೆಳಗ್ಗೆಯಿಂದ ಹಿಂದೆ ಬಂದು ಕೇಳ್ತಿದ್ರು, ಸುಸ್ತಾಗ್ತಿದ್ಯಾ, ಆಹಾರ ತಗೊಳ್ತೀರಾ, ಏನಾದ್ರು ತಿಂತೀರಾ ಅಂತ. ಆತ ಇದೆ ಇಷ್ಟು ಜನನ್ನೆಲ್ಲ ನೋಡಿ ಒಂದು ಆನಂದ ಅವರಿಗೆ. ಈ ಆನಂದನ ಅವರ ಕಣ್ಣುಗಳಲ್ಲಿ ಆನಂದ. ಆತ ಮಾತಾಡೋ ಒಂದೊಂದು ಮಾತು ನನಗೆ ಭಾಳ ಆನಂದ. ಇದನ್ನೇ ಹೇಳೋದು, ಮನೆಯಲ್ಲಿ ಸಂಸ್ಕಾರ ಬೇಕು. ಸಂಸ್ಕಾರ ಸಂಸ್ಕೃತಿ ಇದ್ದರೆ ಮಾತ್ರ ಇದು ಸಾಧ್ಯ. ಇವತ್ತು ಗುರುಮಾದಪ್ಪ ನಾಗಮಾರಪಲ್ಲಿಯವರು ಅವರ ಸಂಸ್ಕಾರದ ಅರಿವನ್ನು ಆ ಮಕ್ಕಳಿಗೆ ಕೊಟ್ಟಿದ್ದರಿಂದ ಇವತ್ತು ಜನ ಮೆಚ್ಚುವಂಥ ರೀತಿಯಲ್ಲಿ ಈ ಕಾಯಕ ನಡೀತಾ ಇದೆ. ಹಾಗಾಗಿ ಇವತ್ತಿನ ಈ ಕಾಯಕ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಹಾಗೆ ಬರೀ ಇಲ್ಲಿರುವಂಥ ಇಷ್ಟು ಜನನ ಮಾತ್ರ ನಾನು ನೋಡ್ತಾ ಇದ್ದೇನೆ. ಇನ್ನಷ್ಟು ಜನ ಮೇಲ್ಗಡೆ ಒಂದು ದೊಡ್ಡ ಟಿ ವಿ ಪರದೆನೇ ಇಟ್ಟು ಅಲ್ಲಿ ಫ್ಯಾನ್ ಹಾಕಿ AC ಆನ್ ಮಾಡಿ ಒಳಗೆ ಕೂಡಿಸಿದ್ದೀನಿ. ಸಾಕಷ್ಟು ಜನ ಹೆಣ್ಮಕ್ಳು ತಾಯಂದರು ಒಳಗಿದ್ದಾರೆ ಅಂದರು. ಆ ತಾಯಂದ್ರನ್ನೂ ನಾನು ನೋಡ್ಲಿಕ್ಕೆ ಅಲ್ಲಿಗೆ ಬರ್ತೇನೆ. ನೀವಿರುವ ಸಾನ್ನಿಧ್ಯಕ್ಕೆ, ನೀವಿರುವ ಸ್ಥಳಕ್ಕೆ ಬಂದು ಹೋಗೋದು ನನ್ನ ಕಾಯಕ. ಮಗ ಹೇಳಿದಂಗೆ ಬರೀ ನಾನು ಒಂದು ಸ್ಥಳದಲ್ಲಿ ಕೂತು ಮಾತಾಡೋನಲ್ಲ. ಆನಂದ್ ಗುರುಜಿಯವರ ಕಾಯಕನೇ ಇದು. ಮೂಲೆಗಳಲ್ಲೂ ಪ್ರತಿಯೊಬ್ಬರ ಮನೆಗೂ. ನಿನ್ನೆ ನೇರ ಪ್ರಸಾರದಲ್ಲಿ ಹೇಳಿದೆ ನಾನು, ಉತ್ತರ ಕರ್ನಾಟಕ ಯಾತಕ್ಕೆ ನಾನು ಇಷ್ಟಪಡ್ತೇನೆ ಅಂದರೆ ಉತ್ತರ ಕರ್ನಾಟಕದ ತಾಯಂದರು ವೀರ ಯೋಧರನ್ನು ಕರಡಿಸಿದ್ದಾರೆ. ಗಡಿ ಭಾಗದಲ್ಲಿದ್ದು ತಮ್ಮನ್ನು ತಾವು ಮರೆತು ತಾವು ಪುನಃ ಊರಿಗೆ ಹಿಂತಿರುಗ್ತೀವೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅಂಥ ಮಕ್ಕಳು, ನನ್ನ ಮಗ ನಾಳೆ ನನ್ನ ಮನೆಗೆ ಬರ್ತಾನೋ ಇಲ್ಲವೋ ಗೊತ್ತಿಲ್ಲ, ಆದರೂ ನನ್ನ ಮಗ ಭಾರತಾಂಬೆ ಸೇವೆ ಮಾಡಲಿ, ಭಾರತದ ಗಡಿ ಭಾಗದಲ್ಲಿ ನಿಂತು ಸೇವೆ ಮಾಡಲಿ ಅಂತ ಆ ಸೇವಾ ಮನಸ್ಸಿಗೆ ಕಳಿಸುವಂಥ ತಾಯಂದರು ಎಲ್ಲಿ ಹುಡುಕ್ಬೋದಪ್ಪ? ಹುಡುಕೊಂಡು ಬರಬೇಕಾದ್ರೆ ಉತ್ತರ ಕರ್ನಾಟಕಕ್ಕೆ ಬರಬೇಕು. ಯಾವ ತಾಯಿಗೆ ಈ ಸೇವೆ, ಯಾವ ತಾಯಿ ಇದನ್ನು ಇಷ್ಟಪಡ್ತಾಳೆ? ಜನ್ಮ ಕೊಟ್ಟ ಪ್ರತಿಯೊಬ್ಬ ಮಕ್ಕಳು ನನ್ನ ಕಣ್ಣೆದುರುಗನೇ ಇರಲಿ ಅಂತ ಇಷ್ಟಪಡೋ ಕಾಲ ಇದು. ಅಂಥದ್ದು ಗಡಿ ಭಾಗಕ್ಕೆ ಕಳಿಸೋದು ಹುಡುಗಾಟಿಗೆ ಮಾತಲ್ಲ. ಇದೊಂದು ವಿಚಾರದಲ್ಲಿ ಮಾತ್ರ ಆನಂದ್ ಗುರುಜಿ ಸದಾಕಾಲ ತಲೆಬಗ್ಸಿ ನಿಲ್ಲೋದು. ಯಾತಕ್ಕೆ ಅಂದರೆ ಉತ್ತರ ಕರ್ನಾಟಕ ಇದಕ್ಕೋಸ್ಕರನೇ. ಬೀದರ್ನಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಏನೆಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಇನ್ನು ರೈತ ಬಾಂಧವರಿಗಾಗಿ ಒಂದು ಒಳ್ಳೆಯ ಸಾಧನೆ ಮಾಡ್ತಾ ಇದ್ದಾರೆ ಈ ಬ್ಯಾಂಕ್. 6 ವರ್ಷದ ಹಿಂದೆ ಬಂದಾಗೂ ಇದೇ ಸಂತಸ, ಇದೇ ಸಂಭ್ರಮ ಕಂಡಿದ್ದೇನೆ. ಅದಾದಮೇಲೆ ಇವತ್ತು ಬಂದಾಗ ಇನ್ನಷ್ಟು ಉನ್ನತವಾದಂಥ ಸ್ಥಿತಿಯನ್ನು ಕಂಡಿದ್ದೇನೆ. ಮುಂದಿನ ವರ್ಷ ನೀವು ಕರೆದಿದ್ದರೂ ನಿಮ್ಮ ಡೇಟಿಗೆ ಬರೋದಕ್ಕೆ ನಾನು ಇಷ್ಟಪಡ್ತೇನೆ. ಆದರೆ ಈ ವರ್ಷ ಅವರ ಜೀವನಾಧಾರಿತ ಸಣ್ಣದಾದಂಥ ಕಿರುಚಿತ್ರ ಬಂದಿದೆ. ಮುಂದಿನ ವರ್ಷ ಬೃಹತ್ ಮಟ್ಟದ ದೊಡ್ಡ ಪರದೆ ಮೇಲೆ ಒಂದು ಬೃಹತ್ ಚಿತ್ರವಾಗಿ ಹೊರಹೊಮ್ಮಬೇಕಾಗಿದೆ ಗುರುಮಾದಪ್ಪ ನಾಗಮಾರಪಲ್ಲಿ ಅವರ ಜೀವನ ಚರಿತ್ರೆ. ಇದೊಂದು ಪಿಕ್ಚರ್ ಬರಲಿ ಇದು. ಯಾಕೆಂದರೆ ಇಂಥ ಮಹನೀಯರನ್ನು, ಇಂಥವ್ರನ್ನು ನಾವು ಆದರ್ಶವಾಗಿ ಇಟ್ಕೊಳ್ಳುವಂಥವ್ರು ಎಷ್ಟೋ ಜನ ಇವತ್ತಿನ ಪ್ರಜೆಗಳಿದ್ದಾರೆ. ನಿಮ್ಮಲ್ಲಿ ಇನ್ನೊಂದು ಒಳ್ಳೆಯ ಗುಣ ಕಂಡೆ ನಾನು. ನಿಮ್ಮ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಅವರ ಕುಟುಂಬದ ಮಕ್ಕಳ ಉನ್ನತ ಸ್ಥಿತಿಯನ್ನು ಕಂಡು ಸಂತಸದಿಂದ ಅವ್ರನ್ನ ಕರೆತಂದು ಇಲ್ಲಿ ಸನ್ಮಾನಿಸಿದ್ರಲ್ಲ, ಇದು ಬಹಳ ಮುಖ್ಯ. ಇದು ಬೇಕು. ಒಬ್ಬ ಬಡವನ್ನ ಬೆಂತಟ್ಟಿ ನಾನಿದ್ದೀನಿ ಅಂತ ಹೇಳುವಂಥದ್ದು, ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ನಾನಿದ್ದೀನಿ ನೀನು ಚೆನ್ನಾಗಿ ಓದು ಅನ್ನೋದು, ಒಂದು ದಿವಸದ ಮಟ್ಟಿಗೆ ಮೃಷ್ಟಾನ್ನ ಕೊಟ್ಟು ಇವತ್ತು ಅವ್ರ ಮುಂದೆ ಕಣ್ಣೊರೆಸ್ಬಿಟ್ಟು ಅವ್ರನ್ನ ಕಳಿಸೋದು ಮುಖ್ಯ ಅಲ್ಲ.
ಅವನ ಜೀವನದಿಂದ ಅವನ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಯ ಹಿಂದೆ ನಿಂತು ಅವನ ವಿದ್ಯಾಭ್ಯಾಸಕ್ಕೆ ಅಣಿ ಮಾಡಿಕೊಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಅಂತಹ ನಿಟ್ಟಿನಲ್ಲಿ ನಿಮ್ಮನ್ನು ಎಲ್ಲೂ ಯಾವ ವಿಚಾರದಲ್ಲೂ ಬೆರಳು ಮಾಡಿ ತೋರಿಸದೇ ಇರತಕ್ಕಂಥ ರೀತಿ ಅಣ್ಣ ತಮ್ಮಂದರ ನಡೆ ಇರೋದರಿಂದ ಈ ಸಂಸ್ಥೆ ಇನ್ನಷ್ಟು ವಿಶೇಷವಾಗಿ ವಿರಾಜಮಾನವಾಗಿ ನಡೀಲಿ ಅಂತ ಹೇಳ್ತಾ, ಅದರಲ್ಲೂ ಈ ಭಾಗಕ್ಕೆ ಬಂದರೆ ನಾನು 10 ನಿಮಿಷನೂ ವೇಸ್ಟ್ ಮಾಡೋಂಗಿಲ್ಲ. ಸಾಕಷ್ಟು ಜನ ಅಭಿಮಾನಿಗಳು ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬರಬೇಕು, ಅಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳು ಬರಬೇಕು. ಕಾರ್ಯಕ್ರಮಗಳ ಜೊತೆಗೆ ಧರ್ಮ ಪ್ರಚಾರ ನಡೀಬೇಕು. ಧರ್ಮದ ಬಗ್ಗೆ ನಾವೇನು ಈ ಭಾಗದಲ್ಲಿ ಹೆಚ್ಚು ಮಾತಾಡಬೇಕಾದಿಲ್ಲ. ನಿಮ್ಮ ಪ್ರತಿಯೊಬ್ಬರ ಹಣೆಯಲ್ಲಿರ್ತಕ್ಕಂಥ ಕುಂಕುಮ ಆಗಲಿ, ಇರ್ತಕ್ಕಂಥ ಭಸ್ಮ ಆಗಲಿ, ನಿಮ್ಮ ನಡವಳಿಕೆ ಆಗಲಿ, ನೀವು ಗುರುಗಳಲ್ಲಿಟ್ಟಿರ್ತಕ್ಕಂಥ ಅಪಾರವಾದಂಥ ವಿಶ್ವಾಸ ಪ್ರೀತಿ ಆಗಲಿ, ಈ ಭಾಗಕ್ಕೆ ಧರ್ಮ ರಥಯಾತ್ರೆ ಹೇಗೆ ಬರಬೇಕಪ್ಪ ಅಂದರೆ ನೋಡಿ ಸಂತೋಷ ಪಡ್ಲಿಕ್ಕೆ ಬರಬೇಕೇ ವಿನಃ ಧರ್ಮ ಜಾಗೃತಿ ಮಾಡಲಿಕ್ಕೆ ಬರೋದು ಅವಶ್ಯಕತೆ ಇಲ್ಲ. ಧರ್ಮ ಜಾಗೃತಿಗಾಗಿ ನಾನು ಇಲ್ಲಿ ಬರಬೇಕಾದಿಲ್ಲ. ಧರ್ಮ ಧ್ವಜ ಹಾರೋದನ್ನು ನೋಡಿ ಸಂತೋಷ ಪಡೋದಕ್ಕಾಗಿ ಬರಬೇಕು ಉತ್ತರ ಕರ್ನಾಟಕ. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಸೂರ್ಯಕಾಂತ ನಾಗಮರಪಲ್ಲಿ ಅವರಿಗೂ, ಉಮಾಕಾಂತ ನಾಗಮರಪಲ್ಲಿ ಅವರಿಗೂ ಹಾಗೂ ಈ ಒಂದು ಗುರುಮಾದಪ್ಪ ನಾಗಮರಪಲ್ಲಿಯರ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಪ್ರತಿಯೊಬ್ಬ ನೌಕರರಿಗೂ, ಅವರು ನೌಕರರಲ್ಲ, ಅವರೇ ಮಾಲೀಕರು. ಯಾಕೆಂದರೆ ಈ ಇಬ್ಬರು ಅಣ್ಣ ತಮ್ಮಂದ್ರೆ ಹೇಳೋ ಮಾತು, ಇಲ್ಲಿ ಯಾರೂ ನೌಕರರಲ್ಲ, ಇದೆಲ್ಲರೂ ಮಾಲೀಕರೇ. ಆ ಮಾಲೀಕತ್ವ ಹೇಗಿರಬೇಕಪ್ಪ ಅಂದರೆ ನನ್ನ ಸಂಸ್ಥೆ ಸದಾಕಾಲ ಉನ್ನತವಾದಂಥದ್ದು ಇರಬೇಕಾದ್ರೆ ಈ ಸಂಸ್ಥೆಯಲ್ಲಿ ನಾನು ನಿಷ್ಠೆಯಿಂದ ಕಾಯಕ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇಟ್ಕೊಂಡಿದ್ದಾರಲ್ಲ, ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಈ ಸಂಸ್ಥೆಯಲ್ಲಿ ಒಂದೊಂದು ಗುಂಪನ್ನು ಮಾಡಿಕೊಂಡು 11 ಜನ 20 ಜನ ಈ ಥರ ಗುಂಪು ಮಾಡಿಕೊಂಡು ಹೆಣ್ಣು ಮಕ್ಕಳು ನಿಮ್ಮ ಸಂಸ್ಥೆ ಹಣ ಎಲ್ಲೂ ಫೋಲ್ ಆಗಬಾರ್ದು, ಯಾರೂ ವೇಸ್ಟ್ ಮಾಡಬಾರ್ದು ಅಂತ ಯಾರಾದರೂ ಒಬ್ಬರು ಸಾಲ ತೊಗೊಂಡ್ರೆ ಇನ್ನು 10 ಜನ ಅವರ ಬೆನ್ನಲ್ಲಿ ನಿಂತ್ಕೊಂಡು ಆದಷ್ಟು ಬೇಗ ಈ ಸಾಲ ತೀರಿಸೋಣ ಅಂತ ಹೇಳಿ ಅವತ್ತು 25,000 ತೊಗೊಂಡ್ರೆ ಇವತ್ತು 2 ಲಕ್ಷ ರೂಪಾಯಿ ಸಾಲ ತೊಗೊಳ್ತೀವಿ ಅಂದರೆ ಅದು ಹುಡುಗಾಟಿಕೆ ಮಾತಲ್ಲ. ನಾನೇನಾದರೂ ಬೀದರಲ್ಲೇ ವಾಸ ಮಾಡಿದರೆ ನನಗೊಂದು 5 ಲಕ್ಷ ಕೊಡಿ ಅಂತ ಕೇಳ್ತೇನೆ. ಆದರೆ 1 ರೂಪಾಯಿ ತೊಗೊಂಡ್ರೂ ಅದಕ್ಕೆ ಋಣ ಹರಿಸ್ಬೇಕು ನಾವು. ಆ ಸಾಲ ಇವತ್ತು ನಾನು ಕಟ್ಟಿದ್ರೆ ಇನ್ನು 10 ಜನಕ್ಕೆ ದಾರಿ ಆಗುತ್ತೆ. ಇವತ್ತು ಸಾಲ ಕೊಡೋ ಪುಣ್ಯಾತ್ಮ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗಿರಲಿ, ನನ್ನ ಹೆಂಡತಿಗಿರಲಿ, ನನ್ನ ಮಗನಿಗಿರಲಿ, ನನ್ನ ಮಗನಿಗೊಂದು ಬೈಕ್ ತೆಕ್ಕೊಡ್ಬೇಕು ಅಂತ ಸಾಲ ಮಾಡಿ ನಾನು ಊರು ಜಾಗ ಖಾಲಿ ಮಾಡಿಬಿಟ್ರೆ ಬ್ಯಾಂಕ್ ಕತೆ ಏನು? ಅದರಿಂದ ಅವ್ರು ಕೊಡೋ ಕೈ ಚೆನ್ನಾಗಿದ್ದಾಗ ನಾವು ತೀರಿಸೋ ಕೈನೂ ಹಾಗೇ ಇರಬೇಕು. ಹಾಗಾಗಿ ಮಗದೊಮ್ಮೆ ಈ ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ, ಇದು ನಮ್ಮ ಸಂಸ್ಥೆ. ಈ ಸಂಸ್ಥೆ ಇನ್ನಷ್ಟು ಉತ್ತಂಗಕ್ಕೆ ಸೇರಬೇಕಾದ್ರೆ ಜವಾಬ್ದಾರಿಯುತವಾದಂಥ ಕಾಯಕವನ್ನು ನಾವು ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಇವತ್ತು ಸಮಾಜಕ್ಕೆ ಸರಿಯಾದಂಥ ಸನ್ಮಾರ್ಗ ನಡೀಬೇಕಾದರೆ ಪ್ರತಿಯೊಬ್ಬರಿಗೂ ಸರಿಯಾದ ಮಾರ್ಗದಲ್ಲಿ ತಿಳಿ ಹೇಳ್ತಾ, ನಿಮ್ಮ ಪೆನ್ನು ಪೇಪರು ಹಿಡಿದು ನೀವು ಕೂತ್ಕೊಂಡಿದ್ದೀರಿ. ಸದಾಕಾಲ ನೈಜವಾಗಿ ಇರ್ತಕ್ಕಂಥ ಚಿತ್ರವನ್ನು ಹಾಗೇ ಚಿತ್ರೀಕರಿಸಿ ನೇರವಾಗಿ ಅದನ್ನು ಹೊರಗಡೆ ಕಳಿಸುವಂಥ ಕಾಯಕವನ್ನು ಮಾಧ್ಯಮದ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ ನೀವು ಮಾಡ್ತಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ತಾಯಿ ಶಂಕರಿ ಬನಶಂಕರಿಯ ಕೃಪಾಶೀರ್ವಾದ ಇರಲಿ. ಮತ್ತೊಮ್ಮೆ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಶುಭವಾಗಲಿ, ಒಳ್ಳೆಯದಾಗಲಿ. ಮುಂದಿನ ವರ್ಷ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಇಲ್ದಿರ ನಾನು ಬರುವಂಥದ್ದಾಗಲಿ. ಒಳ್ಳೆಯದಾಗಲಿ. ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಗುರುಗಳು ಬಂದು ಆಶೀರ್ವದಿಸಿದ್ದಾರೆ. ಹಿಂದೆ ತಂದೆಯವರಿದ್ದಾಗ 6 ವರ್ಷದ ಹಿಂದೆ ಆವಾಗ ಕೂಡ ಬಂದು ಆಶೀರ್ವಾದ ಮಾಡಿ ಹೋಗಿದ್ದರು. ಅವರು ಅಣ್ಣ ಉಮಾಕಾಂತ ನಾಗಮಾರಪಳ್ಳಿ ಹೇಳ್ದಂಗೆ ಅವರೆಲ್ಲೆಲ್ಲಿ ಪಾದಗಳಿಗ್ತಾರೆ ಅಲ್ಲಿ ಅಭಿವೃದ್ಧಿ ಆಗ್ತದೆ. ಹಿಂದೆ ಬಂದಾಗಿಂದನೂ ಕೂಡ ಈಗ ಇನ್ನು ಹೆಚ್ಚಿನ ಮಟ್ಟಿಗೆ ಬ್ಯಾಂಕ್ ಅಭಿವೃದ್ಧಿ ಆಗಿದೆ. ಶುಗರ್ ಫ್ಯಾಕ್ಟ್ರಿ, ಆಸ್ಪತ್ರೆ,
ಸಮಾಜ ಸೇವೆಯನ್ನು ಇನ್ನು ಹೆಚ್ಚಿನ ಮಟ್ಟಿಗೆ ಚಟುವಟಿಕೆಗಳನ್ನು ಮಾಡ್ತಾಯಿದ್ವಿ. ಗುರುಗಳ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಅವರ ಅನುಗ್ರಹಕ್ಕಾಗಿ ಅವ್ರ ಪಾದಗಳಿಗೆ ನಮಸ್ಕಾರ. ಈ 6 ವರ್ಷಗಳ ಮೊದಲು ಕೂಡ ಅವರು ಬಂದಿಲ್ಲ, ಆಶೀರ್ವಾದ ನಮ್ಮನ್ನು ಮಾಡಿದರು. ತದನಂತರ ಈ ಬ್ಯಾಂಕ್ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ 25 ಕೋಟಿಯ ಬ್ಯಾಂಕ್ ಇವತ್ತು 4,100 ಕೋಟಿಗೆ ಇವತ್ತು ಬೃಹತ್ಕಾರವಾಗಿ ಬೆಳೆದು ರೈತರ ಸೇವೆಯಲ್ಲಿ, ಮಹಿಳೆಯರ ಸೇವೆಯಲ್ಲಿ, ಸ್ವಯಂ ಸಹಾಯ ಗುಂಪುಗಳ ರಚನೆಯಲ್ಲಿ ದೇಶದಲ್ಲಿ ಇಡೀ ಅಗ್ರಸ್ಥಾನವನ್ನು ಹೊಂದಿದೆ. ಎಲ್ಲ ರೈತರಿಗೆ ಫಸಲ್ ಬಿಮಾ ಯೋಜನೆಯನ್ನು ತೊಡಗಿಸಿಕೊಡ್ತಕ್ಕಂಥ ಕೆಲಸ, ಪ್ರಧಾನಮಂತ್ರಿಯ ಕನಸನ್ನು ನೆನಸು ಮಾಡಿದಂಥ ಬ್ಯಾಂಕು ಏಕೈಕ ದೇಶದಲ್ಲಿರ್ತಕ್ಕಂಥ 371 ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಇದು ಬೀದರ್ ಜಿಲ್ಲಾ ಸಹಕಾರ ಬ್ಯಾಂಕ್ ಅಗ್ರಗಣ್ಯವಾಗಿ ಕೆಲಸ ಮಾಡಿ ಹೊರಹೊಮ್ಮಿದೆ. ನಿಜವಾಗಲೂ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ. ಈ ಜಿಲ್ಲೆ ಮೇಲೆ ಇರಲಿ, ಎಲ್ಲ ರೈತರ ಮೇಲೆ ಇರಲಿ, ಮಹಿಳೆಯರ ಮೇಲೆ ಇರಲಿ, ಮಕ್ಕಳ ಮೇಲೆ ಇರಲಿ. ಆದರಪೂರ್ವಕ ಇನ್ನೊಂದು ಸಾರಿ ಅವರ ಪಾದಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಬೀದರ್ ಜಿಲ್ಲೆಯಲ್ಲಿ ನಡೆದಂತಹ ವಿವಿಧ ವಿಶೇಷ ಕಾರ್ಯಕ್ರಮಗಳು ಹೇಗಿತ್ತು ಅಂತ ನೋಡ್ತಿದ್ವಿ ನಾವು. ಇದಾದ ನಂತರ ವೀಕ್ಷಕರೇ, ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕು ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ, ಶಾಸ್ತ್ರೋಕ್ತವಾಗಿ, ಶ್ರದ್ಧಾ ಭಕ್ತಿಯಿಂದ ಬಹಳ ವಿಶೇಷವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅದ್ಧೂರಿ ಮೆರವಣಿಗೆ ಮುಖಾಂತರ ಡಾಕ್ಟರ್ ಜಾತ್ರೆಯಲ್ಲಿ, ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ, ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ, ಮನದ ತುಮುಲಗಳ, ಕಷ್ಟ ನಷ್ಟಗಳ, ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ.
ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಸಿದ್ದೇಶ್ವರರ ಆಸ್ಥಾನದಲ್ಲಿ ಮಹದ್ವಾರ ಉದ್ಘಾಟನಾ ಸಮಾರಂಭ. ಚಿಟುಗುಪ್ಪದಲ್ಲಿ ನಾವಿದ್ದೇವೆ. ಚಿಟುಗುಪ್ಪದಲ್ಲಿ ಜನಸಾಗರವೇ ಸಾಗರ. ಆದರೂ ಕಾರ್ತಿಕ ಮಾಸದ ದೀಪೋತ್ಸವಕ್ಕಾಗಿ ದೀಪವನ್ನು ಹಚ್ಚಿ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಬೇಕು ಎಂಬತಕ್ಕಂಥ ಭಕ್ತ ಮಹಾಶಯರು ಸಾಕಷ್ಟು ಜನ ಬಂದಿದ್ದಾರೆ. ಸಾಕಷ್ಟು ಜನ ಹೆಣ್ಣು ಮಕ್ಕಳು ಕಳಶವನ್ನು ಪೂರ್ಣಕುಂಭವನ್ನು ತರುವಂಥ ಆ ಸುಂದರಗಳಿಗೆ ಬಹುಶಃ ಇನ್ನು ಸ್ವಲ್ಪ ಹೊತ್ತು ಮುಂಚಿತವಾಗಿ ಬಂದಿದ್ದರೆ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಅಷ್ಟು ವೈಭವಪೂರಿತವಾಗಿರ್ತಕ್ಕಂತಹ ಭಕ್ತ ಮಹಾಶಯರ ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಸದಾ ಋಣಿಯಾಗಿದ್ದೇವೆ. ಜೊತೆಗೆ ಭಗವಂತನ ಸೇವೆ, ಭಗವಂತನ ಸಾಕ್ಷಾತ್ಕಾರ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಮೂಲದ್ವಾರ ಅಂದರೆ ಪ್ರಧಾನ ದ್ವಾರದ ವಿಶೇಷವಾದಂತಹ ಉದ್ಘಾಟನಾ ಸಮಾರಂಭ. ಆ ಪ್ರಧಾನ ದ್ವಾರ ಉದ್ಘಾಟನಾ ಸಮಾರಂಭ ಸನ್ನಿವೇಶದಲ್ಲಿ ಸಾಕಷ್ಟು ಜನ ಯತಿಗಳು, ಶ್ರೀಗಳು ಹಾಗೂ ದೇವಾಲಯದ ಅರ್ಚಕರಿಂದ ಎಲ್ಲರೂ ಸಹಿತ ಭಾಳ ಅಚ್ಚುಕಟ್ಟಾಗಿ ಬರಮಾಡಿಕೊಂಡಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ರೀತಿ ರೇವಣಸಿದ್ದೇಶ್ವರರ ಆರತಿ ಮತ್ತು ಪುಷ್ಪಮಾಲಾರ್ಚನೆ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿ ನಡೆದಿದೆ. ಈ ಶುಭ ಮುಹೂರ್ತದಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ರೇವಣಸಿದ್ದೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ನಾಡಿನ ದೇಶದ ಸಮಸ್ತರಿಗೂ ಇರಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ बोलो रेवणसिद्धेश्वर महाराज की बोलो रेवणसिद्धेश्वर महाराज की रेवणसिद्धेश्वर महाराज की ರೇವಣಸಿದ್ದೇಶ್ವರರು ಬಹಳಷ್ಟು ಪವಾಡ ಪುರುಷರು. ಅವರ ಪವಾಡಗಳು ಸಾಕಷ್ಟು ಇದೆ. ಬೇಡಿ ಬಂದಂತಹ ಭಕ್ತರಿಗೆ ಕೈ ಹಿಡಿದು ನಡೆಸುವಂಥ ಗುಣ ರೇವಣಸಿದ್ದೇಶ್ವರರು. ಇವತ್ತಿಗೂ ರೇವಣಸಿದ್ದೇಶ್ವರರ ಆ ಮೂಲ ಸಾನ್ನಿಧ್ಯಗಳು ಸಾಕಷ್ಟು ಕಡೆ ತಪಸ್ಸು ಮಾಡಿರ್ತಕ್ಕಂಥ ಸಾನ್ನಿಧ್ಯಗಳು ಸಾಕಷ್ಟು ಕಡೆ ಇದೆ. ಅಂಥದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾದ್ವಾರ ಉದ್ಘಾಟನಾ ಸಮಾರಂಭ ಇವತ್ತು ಚಿಟುಗುಪ್ಪದಲ್ಲಿ ನಡೆದಿದೆ. ಸಾಕಷ್ಟು ಜನ ಭಕ್ತ ಮಹಾಶಯರು ಇಲ್ಲಿ ನಿಂತಿದ್ದಾರೆ. ಹಾಗೆ ದೀಪಾರಾಧನೆ ಮಾಡಲಿಕ್ಕೆ, ಜಗತ್ತಿನ ಕತ್ತಲನ್ನು ಹೊಡೆದೋಡಿಸ್ಲಿಕ್ಕಾಗಿ ದೀಪಾರಾಧನೆ, ಜಗತ್ತಿಗೆ ಬೆಳಕಾಗುವಂಥ ದೀಪ ಕಾರ್ತಿಕ ದೀಪೋತ್ಸವ ಇಲ್ಲಿ ನಡೆದಿದೆ. ಬನ್ನಿ, ವೇದಿಕೆಯಲ್ಲಿ ಸಾಕಷ್ಟು ಜನ ಭಕ್ತರು ಕಾಯ್ತಿದ್ದಾರೆ. ಅವರೆಲ್ಲರೂ ನೋಡೋಣ, ಮಾತಾಡ್ಸೋಣ. ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೆರವೇರಿಸಲಾದಂತಹ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ. ಬನ್ನಿ, ಹಾಗಿದ್ರೆ ಮತ್ತೆ ಮುಂದುವರಿಸೋಣ.
ಜಿ ಕನ್ನಡವನ್ನು ಪ್ರತಿದಿನವೂ ನೋಡ್ತಾ ಇದ್ದೇನೆ. 2010 ನೋಡ್ತಾ ಇದ್ದೇನೆ. ಅವರು ಒಂದೊಂದು ಮಾತು ಒಂದೊಂದು ಕ್ಷಣಗಳು ಸತ್ಯ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಇವತ್ತು ನಾನು ಬರ್ತಾ ನೋಡ್ತಾ ಬಂದ ಕೋಡಿಮಠದ ಶ್ರೀಗಳದ್ದು ಒಂದು ಪವಾಡ ಅಂತ ಹೇಳ್ಬೋದು. ಆನಂದ್ ಗುರೂಜಿಯವ್ರಿಗೆ ಆಮೇಲೆ ಶ್ರೀನಿವಾಸ ಗುರೂಜಿಯವ್ರಿಗೆ ಒಂದು ಟಿ ವಿಯಲ್ಲಿ ವಾಹಿನಿಯಲ್ಲಿ ನೋಡ್ಕೊಂಡ ಬಂದೆ ನಾನು ಇವತ್ತು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು ನಾನು. ಅವರು ಆ ಸ್ನಾನ ಮಾಡಿ ಪೂಜಾದಿಗಳಿಂದ ಅವರು ಆಶೀರ್ವಾದ ತೊಗೊಂಡದ್ದು ನೋಡಿದರೆ ಅದು ಕಣ್ಣು ತುಂಬ ನಮಗೆ ಮೈ ಕೈ ಜುಮ್ಮಂದು ಹೋಯಿತು ನಮ್ಮದೆಲ್ಲ. ಅವರು ಭಸ್ಮ ಧಾರಣೆ ಮಾಡಿದರು. ಅವ್ರ ಮಗನಿಗಾಗಿ ಒಂದು ಬೋಧನೆ ಹೇಳಿದರು ಕೋಡಿಮಠದ ಶ್ರೀಗಳು. ನೀನು ಮುಂದಾದರೂ ನಿಮ್ಮ ತಂದೆಗತೆ ಆಗ್ತೀಯಾ, ನೀನು ಮೆರಿತೀಯ ಅಂತ ಹೇಳಿದ್ರೆ ನನಗೆ ಅವಾಗೆ ಮೈ ಜುಮ್ಮಂದೋಯ್ತು. ಅದು ಅವರು ತೋರಿಸಿದ್ದಕ್ಕೆ ಅದು ಎಲ್ಲ ನಾವು ಧನ್ಯರಂತ ನಾವು ಹೇಳ್ಕೊತೀವಿ. ಇಲ್ಲಿ ಬರುವಂಥ ಎಲ್ಲ ಒಂದು ಅನುಷ್ಠಾನ, ಈ ಗಿಡಮೂಲಿಕೆ ಬಗ್ಗೆ, ಈ ಒಂದು ಅನುಷ್ಠಾನದ ಬಗ್ಗೆ, ಚಕ್ಷುರ್ಮತಿ ಬಗ್ಗೆ ನಮ್ಗೆ ಏನೇನು ಗೊತ್ತಿರಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಬೇವಿನ ಗಿಡಪ್ಪ, ಇದು ಸಾಕು ಬಿಡು ಅಂತ. ಆ ಬೇವಿನ ಗಿಡಲಿದ್ದು ಏನು ಉತ್ಪತ್ತಿ ಐತೆ, ಆಮೇಲೆ ಅರಳಿ ಮರಳಿ ಗಿಡಲಿದ್ದು ಏನು ಉತ್ಪತ್ತಿ ಐತೆ, ಒಂದು ಎಲ್ಲರಲ್ಲಿದ್ದು ಏನು ಉತ್ಪತ್ತಿ ಐತೆ ಅಂತ ಆ ಗುರುಜಿಲಿದ್ದ ನಾವು ಕಂಡುಕೊಂಡಿವಿ. ಆ ಶಕ್ತಿಯನ್ನು ನಾವು ತೊಗೊಂಡಿವಿ ಅಂತ ಹೇಳ್ತೀನಿ. ನಾನು ಕೈ ಎತ್ತಿ ಹೇಳೋಕ್ಕೆ ಸಿದ್ಧಳಿದ್ದೇನೆ. ಮತ್ತು ಆಮೇಲೆ ಎಲ್ಲ ತಾಯಂದ್ರಿಗೆ, ತಂದೆಯಂದ್ರಿಗೂ, ರೈತರಿಗೂ, ಆಮೇಲೆ ಯೋಧರಿಗೂ ಎಷ್ಟು ಅನ್ಯೋನ್ಯತೆಯನ್ನು ಕೊಡ್ತಾರೆ ಅಂದರೆ ಇವತ್ತಿಗೂ ನಮ್ಗೆ ಅದು ಏನನ್ನೋದು ಭಾವನೆ ಗೊತ್ತಿದ್ದಿರಲಿಲ್ಲ. ಇವತ್ತದು ನಾವು ಅವ್ರನ್ನ ಕಂಡ್ರೆ ಶರಣಾಗತರಾಗ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಬೀದರ್ ಜಿಲ್ಲೆಯಲ್ಲಿ ನಿರ್ವಹಿಸಲಾದಂತಹ ವಿವಿಧ ವಿಶೇಷ ಕಾರ್ಯಕ್ರಮಗಳು ಹೇಗಿತ್ತು ಅನ್ನೋದನ್ನ ಮತ್ತೆ ಮುಂದುವರಿಸಲಿದ್ದೇವೆ. ಮುಂದಿನ ಶನಿವಾರ ಸೋಮವಾರ 8 ಗಂಟೆಗೆ ಮತ್ತೆ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.